ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಯುದ್ಧದಲ್ಲಿ ಏನಾಗಬಾರದು ಅಂತ ಜಗತ್ತು ಆತಂಕದಲ್ಲಿತ್ತು, ಅದೇ ಆಗುವ ದಟ್ಟ ಸೂಚನೆ ಸಿಗ್ತಾ ಇದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಒಟ್ಟೊಟ್ಟಿಗೆ 10 ಬಿಲ್ಡಿಂಗ್ ಕೆಡವೋಕೆ ಯೋಗಿ ಸರ್ಕಾರ ಆರ್ಡರ್ ಕೊಟ್ಟಿದೆ. ಇಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ತಮ್ಮ ಸಚಿವರಿಗೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಮಾಡೋಕೆ ಹೊರಟಿರೋ ದೊಡ್ಡ ಡೇಂಜರ್ ಕೆಲಸದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೀವಿ. ಹೊರ್ಮುಜ್ ಜಲಸಂಧಿ ಮೇಲೆ ಅಡ್ಡ ಮಾಲ್ಕೊಂಡು ಜಗತ್ತಿಗೆಲ್ಲ ಹೆದರಿಸ್ತಾ ಇರೋ ಇರಾನ್ ಈಗ ಮತ್ತೊಂದು ವ್ಯಾಪಾರಿ ಮಾರ್ಗವನ್ನ, ಕೆಂಪು ಸಮುದ್ರ ಮಾರ್ಗದಲ್ಲಿರೋ ಬಾಬ್-ಎಲ್ ಮಂಡೆಬ್ ಜಲಸಂಧಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ. ಕೆಂಪು ಸಮುದ್ರದಲ್ಲಿರೋ ಹುತಿಗಳಿಗೆ ರೆಡಿಯಾಗಿ ನಿಂತಿರೋ ಶಿಷ್ಯರೇ, ನಾವಿಬ್ರು ಸೇರಿ ಜಗತ್ತಿಗೆ ಕಾಟ ಕೊಡಬೇಕು ಅನ್ನೋ ಸೂಚನೆ ಕೊಟ್ಟಿದೆ. ಅಮೆರಿಕ ಏನಾದರೂ ಇರಾನ್ನ ಪವರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಿದ್ರೆ ಕೆಂಪು ಸಮುದ್ರವನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ, ಬಂದ ಹಡಗುಗಳ ಮೇಲೆ ಪ್ರಹಾರ ಮಾಡಿ ಅಂತ ಇರಾನ್ ತಮ್ಮ ಶಿಷ್ಯರಾಗಿರೋ ಹುತಿಗಳಿಗೆ ಆದೇಶ ಕೊಟ್ಟಿದೆ. ಯೆಮೆನ್ನಲ್ಲಿ ಕೂತಿರೋ ಹುತಿಗಳಿಗೆ ಈಗ ಆಲ್ರೆಡಿ ಈ ಬಗ್ಗೆ ಇರಾನ್ ನಾಯಕರ ನಡುವೆ ಚರ್ಚೆಗಳು ಆಗಿವೆ ಅಂತ ಮಿಡಲ್ ಈಸ್ಟರ್ನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಅಂತಿಮ ಮತ್ತು ಅಪಾಯಕಾರಿ ಮೆಸೇಜ್ ಅನ್ನ ಹುತಿಗಳು ರಿಸೀವ್ ಕೂಡ ಮಾಡ್ಕೊಂಡಿದ್ದಾರಂತೆ. ಇಲ್ಲೇನಾಗಿದೆ ಅಂದ್ರೆ, ಟ್ರಂಪ್ ಇತ್ತೀಚೆಗೆ ಹೇಳಿದ್ರು ಇರಾನ್ ಕಡೆಯದಾಗಿ ಮಾತುಕತೆಗೆ ಬರಲೇಬೇಕು, ಇಲ್ಲಾಂದ್ರೆ ಫೈನಲ್ ಆಗಿ ಸರಿಯಾಗಿ ದಾಳಿ ಮಾಡ್ತೀವಿ ಅಂತ. ಇರಾನ್ನ ಪವರ್ ಪ್ಲಾಂಟ್ಸ್ ಮತ್ತು ಸೇತುವೆಗಳ ಮೇಲೂ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಈಗಿನ ಯುದ್ಧ ನಡೆದರೆ ಟ್ರಂಪ್ ಇರಾನ್ ವಿರುದ್ಧ ಕ್ರಮ ತಗೊಳ್ಳೋ ಚಾನ್ಸಸ್ ದಟ್ಟವಾಗಿದೆ. ಹೀಗಾಗಿ ಇರಾನ್ ತಮ್ಮ ಪ್ರಾಕ್ಸಿಗಳಿಗೆ ಎಲ್ಲರೂ ರೆಡಿಯಾಗಿರಿ ಅಂತ ಎಚ್ಚರಿಸಿದೆ. ಅಷ್ಟೇ ಅಲ್ಲದೆ ಇರಾನ್ನ ಸೇನೆ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಆದರೆ ಟ್ರಂಪ್ಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿದೆ. ನಿಮ್ಮ ಮಿತ್ರರ ಎಲ್ಲ ಇನ್ಫ್ರಾಗಳನ್ನು ಪುಡಿಗಟ್ತೀವಿ ಅಂತ ಇರಾನ್ ಧಮಕಿ ಹಾಕಿದೆ. ಇನ್ನು ಗುರುವಾರ ಕೂಡ ಅಮೆರಿಕ ಇರಾನ್ ಹೊಡೆದಾಟ ನಡೆದಿದೆ. ಹೊಸದಾಗಿ ಅಮೆರಿಕ ಇರಾನ್ನ ಅಹ್ವಾಜ್ ನಗರದಲ್ಲಿರೋ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರ ದಾಳಿ ಮಾಡಿದೆ. ಪರಿಣಾಮ ಆಸ್ಪತ್ರೆಯ ರೋಗಿಗಳು ಬಿದ್ದು ಬಿದ್ದು ಓಡಿದ್ದಾರೆ. ಈ ದೃಶ್ಯಗಳು ವೈರಲ್ ಆಗಿವೆ. ಅಲ್ಲಿದ್ದ 211 ಪೇಷಂಟ್ಸ್ ಅನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅತ್ತ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಒಂದು ದೊಡ್ಡ ಬಿಲ್ ಬೋರ್ಡ್ ಹಾಕಲಾಗಿದೆ. ಇದರಲ್ಲಿ ಟ್ರಂಪ್ ಶವಪೆಟ್ಟಿಗೆಯಲ್ಲಿ ಮಲಗಿರೋ ರೀತಿ ಚಿತ್ರ ಬಿಡಿಸಿದ್ದಾರೆ. ಇದರ ಮೇಲೆ ನಾವು ಟ್ರಂಪ್ ಅನ್ನ ಮುಗಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಇಂಗ್ಲಿಷ್ ಮತ್ತು ಪರ್ಷಿಯನ್ 2 ಭಾಷೆಯಲ್ಲಿ ಹಾಕೊಂಡಿದ್ದಾರೆ. ಹಾಗೆ ಅಮೆರಿಕ ಹಾಕಿದ ಸ್ಫೋಟಕ ಮಿನಾಬ್ ಶಾಲೆ ಮೇಲೆ ಬಿದ್ದು ವಿದ್ಯಾರ್ಥಿಗಳ ಪ್ರಾಣಹಾನಿಯಾಗಿತ್ತಲ್ಲ, ಆ ವಿದ್ಯಾರ್ಥಿಗಳ ನೆನಪಿನಲ್ಲಿ ಅಂತಲೂ ಬರೆಯಲಾಗಿದೆ. ಈ ನಡುವೆ ಇಸ್ರೇಲ್ ಮತ್ತೆ ಇರಾನ್ನ ಕೆಣಕುವ ಕೆಲಸ ಮಾಡಿದೆ. ಇದಕ್ಕಿದ್ದಂತೆ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ದಾಳಿ ನಡೆಸಿದೆ. ಈ ದಾಳಿಯಿಂದ ಆ ಪ್ರದೇಶಗಳಲ್ಲಿ ದಟ್ಟವಾದ ಹೊಗೆ ಮೇಲಕ್ಕೆ ಬರ್ತಿರೋದು ಕಂಡುಬಂದಿದೆ. ಅಲ್ಲಿರೋ ಕೆಲ ಮನೆಗಳು ಕೂಡ ನಾಶವಾಗಿವೆ. ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಅಂದಹಾಗೆ ಜೂನ್ನಲ್ಲಷ್ಟೇ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಆಗಿತ್ತು. ಏನೋ ತಮಿಳುನಾಡು ಸಿಎಂ ವಿಜಯ್ ತಮ್ಮ ಸಚಿವರಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೇ ಒಬ್ಬರು ಸಚಿವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದು ಗೊತ್ತಾದ್ರೆ ಅವ್ರನ್ನ ತಕ್ಷಣ ಕ್ಯಾಬಿನೆಟ್ನಿಂದ ಕಿತ್ತು ಹಾಕ್ತೇನೆ, ಇದನ್ನ ಎಳ್ಳಷ್ಟು ಸಹಿಸಲ್ಲ ಅಂತ ಸಿಎಂ ವಿಜಯ್ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕ್ಯಾಬಿನೆಟ್ ಮೀಟಿಂಗ್ ವೇಳೆ ಓಪನ್ ಆಗಿ ಈ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಲೆ ಅಥವಾ ಯಾವುದೇ ರೀತಿಯ ಸಾರ್ವಜನಿಕ ಸಂಸ್ಥೆಗಳಿಗೆ ಅಧಿಕೃತ ಭೇಟಿ ಕೊಟ್ಟಾಗ ಸಚಿವರು ಅಲ್ಲಿ ರೀಲ್ಸ್, ವಿಡಿಯೋ ಮಾಡುವಂತಹ ಚಟುವಟಿಕೆಗಳಲ್ಲಿ ತೊಡಗೋ ಹಾಗಿಲ್ಲ. ಇದು ಸರ್ಕಾರದ ಇಮೇಜ್ ಹಾಳು ಮಾಡುತ್ತೆ ಅಂತಲೂ ವಿಜಯ್ ಹೇಳಿದ್ದಾರೆ. ಇತ್ತೀಚೆಗೆ ತಮಿಳುನಾಡಿನ ಚೆಂಗಲ್ಪಟ್ಟು ಪೂರ್ವ ಜಿಲ್ಲೆಯ ಟಿವಿಕೆ ಜಾಯಿಂಟ್ ಸೆಕ್ರೆಟರಿ ವೀರಸ್ವಾಮಿ ಅನ್ನೋರು 1.30 ಲಕ್ಷ ರೂಪಾಯಿ ಲಂಚ ತಗೊಂಡಿರೋ ವಿಡಿಯೋ ವೈರಲ್ ಆಗಿತ್ತು. ಬುಧವಾರವಷ್ಟೇ ಅವ್ರನ್ನ ಟಿವಿಕೆ ಪಾರ್ಟಿಯ ಪ್ರೈಮರಿ ಮೆಂಬರ್ಶಿಪ್ನಿಂದ ತೆಗೆದು ಹಾಕಲಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇತ್ತ ಸಮಾಜವಾದಿ ಪಾರ್ಟಿ ನಾಯಕ ಆಜಂ ಖಾನ್ಗೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಹೊಸ ಶಾಕ್ ಕೊಟ್ಟಿದೆ. ಅವರ ಮೊಹಮ್ಮದ್ ಅಲಿ ಜೌಹರ್ ಯೂನಿವರ್ಸಿಟಿಯ 38 ಕಟ್ಟಡಗಳನ್ನ ನೆಲಸಮ ಮಾಡೋಕೆ ಆದೇಶ ಹೊರಡಿಸಲಾಗಿದೆ. ಪ್ಲಾನ್ ಅಪ್ರೂವಲ್ ಇಲ್ಲದೆ ಈ ಕಟ್ಟಡಗಳನ್ನ ಅಕ್ರಮವಾಗಿ ಕಟ್ಟಲಾಗಿದೆ ಅನ್ನೋದು ರಾಂಪುರ ಅಭಿವೃದ್ಧಿ ಪ್ರಾಧಿಕಾರದ ಆರೋಪ. ಕಟ್ಟಡ ಕಟ್ಟುವಾಗ ಈ ಜಾಗ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ ಅನ್ನೋ ಯೂನಿವರ್ಸಿಟಿಯ ವಾದವನ್ನ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ. ಕ್ಯಾಂಪಸ್ನಲ್ಲಿ ಕೇವಲ 2 ಕಟ್ಟಡಗಳಿಗೆ ಮೆಡಿಕಲ್ ಹಾಗೂ ಅಕಾಡೆಮಿಕ್ ಬ್ಲಾಕ್ಗೆ ಮಾತ್ರ ಅನುಮತಿಯನ್ನು ಕೊಡಲಾಗಿತ್ತು ಅಂತ ರಾಂಪುರ ಅಭಿವೃದ್ಧಿ ಪ್ರಾಧಿಕಾರ ಹೇಳಿದೆ. ಹೀಗಾಗಿ ಉಳಿದ 38 ಕಟ್ಟಡಗಳು ಸಂಪೂರ್ಣ ಅಕ್ರಮ ಅಂತ ಡೆಮಾಲಿಷನ್ ಮಾಡೋ ಆದೇಶ ಕೊಡಲಾಗಿದೆ. ಇನ್ನು ಮುಂಗಾರು ಬಿತ್ತನೆ ಕೊರತೆ ವಿಚಾರವಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ ಕೊಟ್ಟಿದ್ದಾರೆ. ಜೂನ್ನಲ್ಲಿ ಮಳೆ ಕೈಕೊಟ್ಟಿದ್ದರಿಂದ ದೇಶಾದ್ಯಂತ ಈ ಬಾರಿ ಮುಂಗಾರು ಬೆಳೆಗಳ ಬಿತ್ತನೆ 16% ಕುಸಿದಿದೆ. ಆದರೆ ಆಗಸ್ಟ್ 15ರವರೆಗೂ ಬಿತ್ತನೆ ಕಾರ್ಯ ನಡೆಯುವುದರಿಂದ ಈ ಕೊರತೆಯನ್ನ ಸುಲಭವಾಗಿ ಸರಿದೂಗಿಸಬಹುದು ಅಂತ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.
ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಭತ್ತ, ಬೇಳೆಕಾಳು, ಎಣ್ಣೆಕಾಳು ಹಾಗೂ ಹತ್ತಿ ಬಿತ್ತನೆ ಪ್ರಮಾಣ ಸಾಕಷ್ಟು ಕಮ್ಮಿಯಾಗಿದೆ. ಆದರೆ ಜುಲೈ ಮೊದಲ ವಾರದಲ್ಲಿ ಉತ್ತಮ ಮಳೆಯಾಗಿದ್ದು ಜುಲೈ 20ರ ನಂತರ ಮತ್ತೆ ಮಳೆ ಚುರುಕುಗೊಳ್ಳುವ ಮುನ್ಸೂಚನೆ ಇದೆ. ಹೀಗಾಗಿ ಬಿತ್ತನೆ ಕಾರ್ಯ ಚೇತರಿಸಿಕೊಳ್ಳಬಹುದು ಅಂತ ಕೃಷಿ ಸಚಿವರು ಹೇಳಿದ್ದಾರೆ. ಇನ್ನೊಂದು ಕಡೆ ದೇಶದಲ್ಲಿ ನಡೀತಾ ಇರೋ ಬುಲ್ಡೋಸರ್ ಕಾರ್ಯಾಚರಣೆ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಬುಲ್ಡೋಸರ್ ಕಾರ್ಯಾಚರಣೆಗೆ ಸಂಪೂರ್ಣ ತಡೆ ಕೊಡೋಕೆ ಆಗಲ್ಲ, ಆದರೆ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಕಟ್ಟಡ ಕೆಡವೋ ಹಾಗಿಲ್ಲ ಅಂತ ಅಧಿಕಾರಿಗಳಿಗೆ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲದೆ ಯಾವ ಕಟ್ಟಡ ಅಕ್ರಮ, ನೋಟಿಸ್ ಕೊಟ್ಟಿದ್ದಾರಾ, ನಿಯಮ ಪಾಲನೆ ಆಗಿದೆಯಾ ಅಂತ ಪ್ರತಿಯೊಂದು ಪ್ರಕರಣವನ್ನ ಆಯಾ ರಾಜ್ಯ ಹೈಕೋರ್ಟ್ಗಳೇ ಪರಿಶೀಲಿಸಬೇಕು ಅಂತಲೂ ಕೋರ್ಟ್ ಹೇಳಿದೆ. ಏನು ಒಡಿಶಾದ ಪುರಿಯಲ್ಲಿ ನಡೀತಾ ಇರೋ ಜಗತ್ ಪ್ರಸಿದ್ಧ ಜಗನ್ನಾಥ ರಥಯಾತ್ರೆ ವೇಳೆ ರಶ್ ಆಗಿ ದುರಂತ ಆಗಿದೆ. 2 ಭಕ್ತರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ 150ಕ್ಕೂ ಅಧಿಕ ಭಕ್ತರು ಆಸ್ಪತ್ರೆ ಸೇರಿದ್ದಾರೆ. ದೇಶದಲ್ಲಿ E20 ಪೆಟ್ರೋಲ್ ವಿವಾದ ನಡೀತಾ ಇರೋ ಹೊತ್ತಲ್ಲಿ ಮಾರುತಿ ಸುಜುಕಿ ಕಂಪನಿಗೆ ಗ್ರಾಹಕ ನ್ಯಾಯಾಲಯ ಬಿಗ್ ಶಾಕ್ ಕೊಟ್ಟಿದೆ. ರಾಯಪುರದ ವೈದ್ಯರೊಬ್ಬರು 2024ರಲ್ಲಿ ನೆನ್ಪಿಟ್ಕೊಳ್ಳಿ 18.29 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಗ್ರ್ಯಾಂಡ್ ವಿಟಾರಾ ಕಾರು E20 ಪೆಟ್ರೋಲ್ ಹಾಕದಾಗ್ಲೆಲ್ಲ ಕೈ ಕೊಡ್ತಾ ಇತ್ತಂತೆ. ಚೆಕ್ ಮಾಡಿದಾಗ E20 ಪೆಟ್ರೋಲ್ಗೆ ಸಪೋರ್ಟ್ ಮಾಡದ 2023ರ ಹಳೆಯ ಮಾಡೆಲ್ ಅನ್ನೋದು ಗೊತ್ತಾಗಿತ್ತು. ಇವರು 17 ತಿಂಗಳ ಹಳೆಯ ಮ್ಯಾನುಫ್ಯಾಕ್ಚರ್ ಆಗಿದ್ದ ಓಲ್ಡ್ ಕಾರನ್ನ ಮಾರಿದ್ದ ಆರೋಪ. 2023ರ ಏಪ್ರಿಲ್ನಲ್ಲಿ E20 ಮ್ಯಾಂಡೇಟರಿ ಮಾಡಿ ಭಾರತ ಸರ್ಕಾರ BS ಸ್ಟೇಜ್ 6 ಅನ್ನ ಸ್ಟ್ರಿಕ್ಟ್ ಆಗಿ ಜಾರಿಗೊಳಿಸಿದ್ದು. ಇವರು ಅದಕ್ಕಿಂತ ಹಳೆಯ ಕಾರನ್ನ ಮಾರಿದ್ದಾರೆ ಅನ್ನೋದಿಲ್ಲ ಆರೋಪ. ಸೊ ಈಗ 45 ದಿನಗಳ ಒಳಗಡೆ E20 ಸಪೋರ್ಟ್ ಮಾಡೋ ಕಾರನ್ನೇ ಅವರಿಗೆ ಕೊಡಿ, ಹೊಸದಾಗಿ ರಿಪ್ಲೇಸ್ ಮಾಡಿಕೊಡಿ ಅನ್ನೋ ಆದೇಶವನ್ನ ಹೊರಡಿಸಿದ್ದಾರೆ. ಈಗ ಕೊಡ್ಲಿಲ್ಲ ಅಂದ್ರೆ 20 ಲಕ್ಷ ರೂಪಾಯಿಯನ್ನ ಗ್ರಾಹಕನಿಗೆ ನೀವು ಬಡ್ಡಿ ಸಮೇತ ಪೇ ಮಾಡಿ ಅನ್ನೋ ಆರ್ಡರ್ನ ಕೂಡ ಕೊಡಲಾಗಿದೆ. ಜೊತೆಗೆ ಗ್ರಾಹಕನಿಗೆ ಆಗಿರೋ ಟೈಮ್ ವೇಸ್ಟ್, ಮಾನಸಿಕ ಕಿರುಕುಳ, ಕೋರ್ಟ್ ಖರ್ಚೆಲ್ಲ ಸೇರಿ ಇನ್ನೊಂದು 1,10,000 ರೂಪಾಯಿ ಎಕ್ಸ್ಟ್ರಾ ಕೊಡಿ 45 ಡೇಸ್ ಒಳಗಡೆ. ಡಿಲೇ ಮಾಡಿದ್ರೆ 7% ಎಕ್ಸ್ಟ್ರಾ ಬಡ್ಡಿ ಹಾಕ್ತೀವಂತಲೂ ಕೋರ್ಟ್ ಆದೇಶ ಹೊರಡಿಸಿದೆ ಮಾರುತಿ ಸುಜುಕಿಗೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸಿಎಂ DK ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೀಟ್ ಮಾಡಿದ್ದಾರೆ. ಈಗ 20 ಸ್ಥಾನಗಳು ಖಾಲಿ ಇದ್ದು ಸದ್ಯಕ್ಕೆ 15 ಸ್ಥಾನಗಳನ್ನ ಭರ್ತಿ ಮಾಡಿ 5 ಸ್ಥಾನಗಳನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದ್ಮೇಲೆ ಭರ್ತಿ ಮಾಡೋಣ ಅಂತ ಹೈಕಮಾಂಡ್ ಹೇಳಿಕೆಯಂತೆ. ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯಲ್ಲಿ ಬೃಹತ್ ನಕಲಿ ನೋಟು ದಂಧೆ ಪತ್ತೆಯಾಗಿದೆ. ಪೊಲೀಸರು ಪ್ರಿಂಟಿಂಗ್ ಮಷಿನ್ ಜಪ್ತಿ ಮಾಡಿ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಗಡಿ ಭಾಗದ ಸಣ್ಣ ಅಂಗಡಿ ಹಾಗೂ ಬಂಕ್ಗಳಲ್ಲಿ ಖೋಟಾ ನೋಟು ಚಲಾವಣೆ ಮಾಡೋಕೆ ಈ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಸದ್ಯ ಈ ಜಾಲ ಬೇರೆ ರಾಜ್ಯಗಳಿಗೂ ಹಬ್ಬಿರೋ ಶಂಕೆ ಇದ್ದು ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಆದಷ್ಟು ಬೇಗ ಹೊಸ ನಿಯಮ ಬರ್ತಾ ಇದೆ. 8 ಅಥವಾ ಅದಕ್ಕಿಂತ ಹೆಚ್ಚು ಮನೆಗಳಿರೋ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಅನ್ವಯ ಆಗುತ್ತೆ. ಎಲ್ಲ ಹಳೆ ಮತ್ತು ಹೊಸ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಈ ಹೊಸ ಕಾನೂನು ಅಡಿಯಲ್ಲಿ ರಿಜಿಸ್ಟರ್ ಆಗಬೇಕು. ಈಗಿರೋ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972 ಬದಲಾಗುತ್ತೆ. ಇದರ ಜಾಗದಲ್ಲಿ ಹೊಸ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಮಸೂದೆ 2025 ಜಾರಿಗೆ ಬರ್ತಾ ಇದೆ. ಇನ್ನು ಮುಂದೆ ಅದು ಬಿಟ್ಟು ಯಾವ್ಯಾವುದೋ ಹೆಸರಿಟ್ಕೊಂಡು ಸ್ವಲ್ಪ ಸೊಸೈಟಿ, ಆ ಸೊಸೈಟಿ, ಈ ಸೊಸೈಟಿ ಅಂತ ಹೇಳಿ ರಿಜಿಸ್ಟರ್ ಆಗೋ ಹಾಗಿಲ್ಲ. ಈ ಕಾನೂನು ಅಡಿಯಲ್ಲೇ ಆಗಬೇಕು ಅನ್ನೋ ಸೂಚನೆ ಹೊರಡಿಸಲಾಗಿದೆ. ಇನ್ನು PM ಮೋದಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಹಾಗೂ ಮಹಿಳಾ ಮೀಸಲಾತಿ ಕುರಿತಂತೆ ಉಲ್ಲೇಖ ಮಾಡಿದ್ದಾರೆ. ಮುಂದಿನ ಮುಂಗಾರು ಅಧಿವೇಶನದಲ್ಲಿ ಈ ಬಿಲ್ಗಳನ್ನ ಮಂಡಿಸೋ ಸಾಧ್ಯತೆ ಇದೆ. ಹೀಗಾಗಿ ಈ ಬಿಲ್ ಬಗ್ಗೆ ಚರ್ಚಿಸೋಕೆ ತಕ್ಷಣ ಸರ್ವಪಕ್ಷ ಸಭೆ ಕರೆಯಿರಿ ಅಂತ ಖರ್ಗೆ ಹೇಳಿದ್ದಾರೆ. ಇನ್ನೊಂದು ಕಡೆ ಮಹಿಳಾ ಮೀಸಲಾತಿ ಹಾಗೂ ಡಿಲಿಮಿಟೇಷನ್ ಮಸೂದೆ ವಿಚಾರದಲ್ಲಿ YSR ಕಾಂಗ್ರೆಸ್ ಪಾರ್ಟಿ NDAಗೆ ಬೆಂಬಲ ಕೊಟ್ಟಿದೆ. ಸರ್ಕಾರ ಇದನ್ನ ಪರಿಚಯಿಸಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಆಂಧ್ರದ ಜಗನ್ ಪಾರ್ಟಿ ಹೇಳಿದೆ. ಅಂದಹಾಗೆ ಈ YSRCPಯಲ್ಲಿ 8 ಸಂಸದರಿದ್ದಾರೆ. 4 ರಾಜ್ಯಸಭೆಯಲ್ಲಿ, 4 ಲೋಕಸಭೆಯಲ್ಲಿ. ಆಂಧ್ರದಲ್ಲಿ ಇವರು BJP ಮತ್ತು TDPಯ ಶತ್ರುಗಳು ಅನ್ನೋದನ್ನ ಇಲ್ಲಿ ನಾವು ನೆನಪಿಟ್ಕೋಬೇಕು. ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿಯಲ್ಲಿ ಹಕ್ಕಿಪಿಕ್ಕಿ ಜನಾಂಗದ ದಂಪತಿ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. 7 ಲಕ್ಷ ರೂಪಾಯಿಗೆ ತಮ್ಮ 20 ವರ್ಷದ ಮಗಳನ್ನ ಅಲ್ಲಿ ಮಾರಾಟ ಮಾಡಿ ಬಂದಿದ್ದಾರೆ. ವೇಶ್ಯಾವೃತ್ತಿಗೆಲ್ಲ ದುಡಲಾಗಿತ್ತು ಅನ್ನೋ ಆರೋಪ ಮಾಡಲಾಗ್ತಿದೆ. ಪಶ್ಚಿಮ ಆಫ್ರಿಕಾದ ಸೆನೆಗಲ್ಗೆ ಔಷಧ ಮಾರಾಟಕ್ಕೆ ಅಂತ ಹೋಗಿದ್ದಾಗ ಈ ಘಟನೆ ಆಗಿದೆ ಅಂತ. ಆಮೇಲೆ ಆ ಹುಡುಗಿ ವಿಡಿಯೋ ಕಾಲ್ ಮಾಡಿ ಪರಿಚಯದವರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳ್ಕೊಂಡಾಗ ವಿಚಾರ ಗೊತ್ತಾಗಿದೆ. ಈಗ ವಿದೇಶಾಂಗ ಇಲಾಖೆಯವರು ಆಕೆಯನ್ನ ಕಾಪಾಡಿದ್ದಾರೆ. ದೇಶದಲ್ಲಿ ಹೊಸದಾಗಿ 9,911 MBBS ಸೀಟುಗಳನ್ನು ಸೃಷ್ಟಿಸಿ ಸೇರಿಸಲಾಗಿದೆ. ಟೋಟಲ್ 1,36,939 ಮೆಡಿಕಲ್ ಸೀಟುಗಳು ಲಭ್ಯ ಆಗ್ತಾ ಇವೆ ಈಗ. ಹಾಗೆ 25 ಹೊಸ ಮೆಡಿಕಲ್ ಕಾಲೇಜುಗಳಿಗೂ ಪರ್ಮಿಷನ್ ಸಿಕ್ಕಿದೆ. ಈ ಸೀಟು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ 1,300 ಹೊಸ MBBS ಸೀಟುಗಳು ಸಿಕ್ಕಿವೆ.
ಇದರೊಂದಿಗೆ ಕರ್ನಾಟಕದ ಒಟ್ಟು ಸೀಟುಗಳ ಸಂಖ್ಯೆ 15,395ಕ್ಕೆ ಏರಿದೆ. ದೇಶದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಸೀಟುಗಳು ಈಗ ಕರ್ನಾಟಕದಲ್ಲಿವೆ. ಇನ್ನು ವಿಧಾನ ಪರಿಷತ್ ಉಪಸಭಾಪತಿ ಬಿಜೆಪಿಯ MK ಪ್ರಾಣೇಶ್ ಅವರ ಪರಿಷತ್ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. 2021ರ ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಪರಿಷತ್ ಚುನಾವಣೆಯಲ್ಲಿ ಕೇವಲ 6 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಮತದಾನದ ಹಕ್ಕೇ ಇಲ್ಲದ 12 ನಾಮನಿರ್ದೇಶಿತ ಸದಸ್ಯರು ಆ ಚುನಾವಣೆಯಲ್ಲಿ ವೋಟ್ ಮಾಡಿದ್ದರು. ಇದನ್ನು ಪ್ರಶ್ನಿಸಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ಕೋರ್ಟ್ಗೆ ಹೋಗಿದ್ರು. ಇದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಈಗ ಪ್ರಾಣೇಶ್ ಅವರ ಪರಿಷತ್ ಸದಸ್ಯತ್ವ ರದ್ದಾಗಿದೆ. ಮೌಲಾನಾ ಜರ್ಜಿಸ್ ಅನ್ಸಾರಿ ಅನ್ನೋ ಮೌಲ್ವಿ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿರೋದು ವೈರಲ್ ಆಗಿದೆ. ಕೃಷ್ಣದೇವರು ಮುಸ್ಲಿಂ ಆಗಿದ್ರು ದಿನಕ್ಕೆ 5 ಬಾರಿ ಶ್ರೀಕೃಷ್ಣ ಅವರು ನಮಾಜ್ ಮಾಡ್ತಾ ಇದ್ರು ಅಂತ ಜಾರ್ಖಂಡ್ನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ವ್ಯಕ್ತಿ ಹೇಳಿರೋದು. ಅಲ್ಲೇ ಭಗವದ್ಗೀತೆಯ 6ನೇ ಅಧ್ಯಾಯದ 10ನೇ ಶ್ಲೋಕವನ್ನು ಇವರು ಪಠಿಸಿದ್ದಾರೆ ಕೂಡ. ಇದರಲ್ಲಿ ಜನರು ತಮ್ಮ ಇಡೀ ದೇಹದ ಮೂಲಕ ಪೂಜೆ ಮಾಡಬೇಕು ಅಂತ ಹೇಳಲಾಗಿದೆ. ಇದು ನಮ್ಮ ನಮಾಜ್ ನೋಡಿನೇ ಕೃಷ್ಣ ಹೇಳಿರೋದು ಅಂತಲೂ ಮೌಲಾನಾ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ಲಾಂ ಕೇವಲ ಮುಸ್ಲಿಮರ ಧರ್ಮ ಅಲ್ಲ, ಇಡೀ ಜಗತ್ತಿನ ಧರ್ಮ. ಶ್ರೀರಾಮಚಂದ್ರ ಅವರು, ಶ್ರೀ ಕೃಷ್ಣ ದೇವರು ಕೂಡ ಇದನ್ನೇ ಹೇಳಿದ್ರಿ, ಅವರು ಮುಸ್ಲಿಮರಾಗಿದ್ದರು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನ ತರಹೇವಾರಿ ಇವರಿಗೆ ವಾಪಸ್ ಉಪದೇಶ ಕೊಡ್ತಾ ಇದ್ದಾರೆ. ಈ ಮೌಲಾನಾ ಅನ್ಸಾರಿ ಸಿಕ್ಕಾಪಟ್ಟೆ ವಿವಾದ ಪುರುಷ ಆಯಿತಾ. 2022ರಲ್ಲೂ ಕೂಡ ಮುಸ್ಲಿಂ ಮಹಿಳೆ ಗರ್ಭಿಣಿಯಾಗಿದ್ರೂ ಕೂಡ ಗಂಡನ ದೈಹಿಕ ಆಸೆಗಳನ್ನು ಈಡೇರಿಸಲೇಬೇಕು, ಇಲ್ಲಾಂದರೆ ದೊಡ್ಡ ಪಾಪ ಆಗಿಬಿಡುತ್ತೆ, ಹುಷಾರ್ ಅಂತೇಳಿ ಮುಸ್ಲಿಂ ಮಹಿಳೆಯರಿಗೆ ಬೋಧನೆ ಕೊಟ್ಟಿದ್ದಾಯ್ತಾ. ಅದಕ್ಕೂ ಹಿಂದೆ ಹೋದರೆ ಅತ್ಯಾಚಾರ ಕೇಸ್ನಲ್ಲಿ ಶಿಕ್ಷೆಯನ್ನು ಕೂಡ ಪಡೆದಿದ್ದ ದೂರ್ತ ವ್ಯಕ್ತಿ ಈತ. ಏನೋ ನೀಟ್ ಅಕ್ರಮ ವಿರೋಧಿಸಿ ಉಪವಾಸ ಮಾಡ್ತಿರೋ 19 ದಿನಗಳಿಂದ ಉಪವಾಸ ಮಾಡ್ತಿರೋ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ. ನಾವು ಸ್ಪೆಷಲ್ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಏನೋ ಈ ನೀಟ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ಸಿಬಿಐ ಸ್ಫೋಟಕ ಮಾಹಿತಿ ಹೊರಹಾಕಿದೆ. ಆರೋಪಿ PV ಕುಲಕರ್ಣಿ 5 ಲಕ್ಷ ರೂಪಾಯಿಗೆ ಕೆಮಿಸ್ಟ್ರಿ ಪೇಪರ್ಗಳನ್ನು ಲೀಕ್ ಮಾಡಿದ್ರು ಅಂತ ಹೇಳಿದೆ. ಏನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಪಾರ್ಟಿ ಉದುರುದುರಿ ಹೋಗ್ತಾ ಇದೆ. ಖ್ಯಾತ ಬಂಗಾಳಿ ನಟಿ ರಾಜ್ಯಸಭಾ MP ಕೋಯಲ್ ಮಲಿಕ್ TMCಗೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಬೆನ್ನಲ್ಲೇ ದಿಲ್ಲಿಯಲ್ಲಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿಯಾಗಿದ್ದಾರೆ. ಹೀಗಾಗಿ ಅವರು ಬಿಜೆಪಿ ಸೇರ್ಪಡೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಭಾರತ ಇಂಗ್ಲೆಂಡ್ ನಡುವಿನ 2ನೇ ಏಕದಿನ ಪಂದ್ಯ ಕಾರ್ಡಿಫ್ನಲ್ಲಿ ನಡೀತಾ ಇದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈಗ ಆಲ್ರೆಡಿ 3 ಪಂದ್ಯಗಳ ಈ ಸರಣಿಯಲ್ಲಿ ಭಾರತ ಮೊದಲ ಪಂದ್ಯದಲ್ಲಿ ಗೆದ್ದು 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗುವ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಭಾರತದ ಷೇರುಪೇಟೆ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 0.0019% ಏರಿಕೆಯಾಗಿ 77,186ಕ್ಕೆ ತಲುಪಿತು. ನಿಫ್ಟಿ 5.75 ಪಾಯಿಂಟ್ಸ್ ಅಥವಾ 0.24% ಡೌನ್ ಆಗಿ 24,072ಕ್ಕೆ ತಲುಪಿತು. ಮಿಡ್ ಕ್ಯಾಪ್ ಇಂಡೆಕ್ಸ್ 0.41% ಬಿದ್ದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.10% ಬಿದ್ದಿದೆ. ಅಲ್ಲಿ ಟ್ರೇಡಿಂಗ್ನಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ. ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಹೆಚ್ಚಾಗಿ ಫ್ಲ್ಯಾಟ್ ಆಯಿತು. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಕೂಡ ಮಾರ್ಕೆಟ್ ಮೇಲೆ ಪ್ರಭಾವ ಬೀರ್ತು ಅಂತ ತೈಲ ಬೆಲೆ ಕೂಡ $85 ಆಸುಪಾಸಲ್ಲಿತ್ತು. ಹೀಗಾಗಿ ಹೂಡಿಕೆದಾರರು ಕೇರ್ಫುಲ್ ಆಗಿ ಟ್ರೇಡಿಂಗ್ ನಡೆಸಿದ್ದಾರೆ. ಏನು ಎಟರ್ನಲ್, SBI ಲೈಫ್, ಬಜಾಜ್ ಫಿನ್ಸರ್ವ್, BEL ಮತ್ತು HDFC ಬ್ಯಾಂಕ್ ರೆಡ್ನಲ್ಲಿದ್ವು. HCL ಟೆಕ್ನಾಲಜೀಸ್, ಇಂಡಿಗೋ, ವಿಪ್ರೋ, ಮಾರುತಿ ಸುಜುಕಿ, ಬಜಾಜ್ ಫಿನಾನ್ಸ್, ಮಹೀಂದ್ರ ಅಂಡ್ ಮಹೀಂದ್ರ ಲಾಭ ಮಾಡಿಕೊಂಡಿವೆ. BSEನಲ್ಲಿ ಒಟ್ಟು 2012 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2224 ಸ್ಟಾಕ್ಸ್ ರೆಡ್ನಲ್ಲಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಡೌನ್ ಆಗಿ $96.33 ಆಗಿತ್ತು. ಇನ್ನು ಅಂತಾರಾಷ್ಟ್ರೀಯ ಬಾಂಡ್ ಮಾರುಕಟ್ಟೆಯಿಂದ ಟಾಟಾ ಕ್ಯಾಪಿಟಲ್ ದೊಡ್ಡ ಮೊತ್ತವನ್ನು ಸಂಗ್ರಹಿಸಿದೆ. ಬರೋಬ್ಬರಿ $400 ಮಿಲಿಯನ್ ಹಣವನ್ನು ಟಾಟಾ ಕ್ಯಾಪಿಟಲ್ ರೈಸ್ ಮಾಡಿದೆ. ಏಷ್ಯಾ, ಯುರೋಪ್ ಸೇರಿದ ಹಾಗೆ ಹಲವು ಕಡೆಗಳಿಂದ ಹೂಡಿಕೆದಾರರು ಮುಗಿಬಿದ್ದಿದ್ದಾರೆ. ಹಾಂಗ್ಕಾಂಗ್, ಸಿಂಗಪುರ ಹಾಗೂ ಲಂಡನ್ನ ಬ್ಯಾಂಕ್ಗಳು, ಇನ್ಶೂರೆನ್ಸ್ ಕಂಪನಿಗಳು ಕೂಡ ಇದರಲ್ಲಿ ಹೂಡಿಕೆ ಮಾಡಿವೆ. ಇನ್ನು Q1 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ IT ಸರ್ವಿಸ್ ಕಂಪನಿ ವಿಪ್ರೋ ಪಾಲಿಗೆ ಬಾರಿ ನಿರಾಸೆಯಾಗಿದೆ. ನೆಟ್ ಪ್ರಾಫಿಟ್ ಕೇವಲ ಇಯರ್ ಆನ್ ಇಯರ್ ಜಸ್ಟ್ 1% ರೈಸ್ ಆಗಿ 3,352 ಕೋಟಿ ರೂಪಾಯಿಗೆ ತಲುಪಿದೆ. ಈ ಸಲ ಆಪರೇಟಿಂಗ್ ಕಾಸ್ಟ್ ಜಾಸ್ತಿಯಾಗಿ ಲಿಮಿಟೆಡ್ ಲಾಭ ಆಗಿದೆ. ಇನ್ನು ಟೆಕ್ ಮಹೀಂದ್ರ ವಿಚಾರಕ್ಕೆ ಬಂದರೆ ನೆಟ್ ಪ್ರಾಫಿಟ್ 28% ಹೆಚ್ಚಾಗಿ 1,465 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷ ಇದೇ ಕ್ವಾರ್ಟರ್ನಲ್ಲಿ 34% ನೆಟ್ ಪ್ರಾಫಿಟ್ ರೈಸ್ ಆಗಿತ್ತು. ಆಗ 1,140 ಕೋಟಿ ರೂಪಾಯಿ ಬಂದಿತ್ತು. ಇನ್ನು HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ನೆಟ್ ಪ್ರಾಫಿಟ್ 12% ರೈಸ್ ಆಗಿ 837 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ Q1ನಲ್ಲಿ ಕಂಪನಿ 28% ಪ್ರಾಫಿಟ್ ಗ್ರೋತ್ ಅನ್ನು ಕಂಡಿತ್ತು. ಇನ್ನು MRPL ಅಥವಾ ಮಂಗಳೂರು ರಿಫೈನ್ಡ್ ಅಂಡ್ ಪೆಟ್ರೋಕೆಮಿಕಲ್ಸ್ ಕಂಪನಿ 945 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಗಳಿಸಿದೆ. ಕಳೆದ ವರ್ಷ Q1 ರಿಸಲ್ಟ್ನಲ್ಲಿ ಕಂಪನಿ 270 ಕೋಟಿ ರೂಪಾಯಿ ನೆಟ್ ಲಾಸ್ ಮಾಡಿಕೊಂಡಿತ್ತು. ಆದರೆ ಈ ಸಲ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಬೆಲೆಯನ್ನು ಕಂಪನಿ
ರಿವೈಸ್ ಮಾಡಿ ಒಂದೇ ಸಲ 471 ಕೋಟಿ ರೂಪಾಯಿನ ಗೇನ್ ಮಾಡಿಕೊಂಡಿತ್ತು. ಆದಾಯನೂ ಹೆಚ್ಚಾಗಿದೆ. ಇನ್ನು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ 376 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಮಾಡಿಕೊಂಡಿದೆ. ಕಳೆದ ವರ್ಷ ಇದೇ ಕ್ವಾರ್ಟರ್ನಲ್ಲಿ 455 ಕೋಟಿ ರೂಪಾಯಿ ನೆಟ್ ಲಾಸ್ ಮಾಡಿಕೊಂಡಿತ್ತು. ಬಿಸ್ನೆಸ್ ಗ್ರೋತ್ ಯೋಜನೆಗಳು ಸರಿಯಾಗಿ ಜಾರಿಗೆ ಬಂದು ಆದಾಯ ಹೆಚ್ಚಾಗಿ ಲಾಭ ಬಂದಿದೆ. ಇನ್ನು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಕಡೆಗೆ ಬಂದರೆ Q1 ನಲ್ಲಿ 156% ಪ್ರಾಫಿಟ್ ಗ್ರೋತ್ ಕಂಡಿದೆ. ನೆಟ್ ಪ್ರಾಫಿಟ್ 325 ಕೋಟಿ ರೂಪಾಯಿನಿಂದ 830 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನಿಂದ ಬಂದ 509 ಕೋಟಿ ರೂಪಾಯಿ ಡಿವಿಡೆಂಡ್ ಇನ್ಕಮ್ ಕೂಡ ಸೇರಿದೆ. ಜೊತೆಗೆ ಉಳಿದಂತೆನೂ ಕೂಡ ಕಂಪನಿದು ಇಂಟ್ರೆಸ್ಟ್ ಇನ್ಕಮ್, ಫೀಸ್ ಅಂಡ್ ಕಮಿಷನ್ಸ್, ಕೋರ್ ಆಪರೇಟಿಂಗ್ ಪ್ರಾಫಿಟ್ ಎಲ್ಲ ಕಡೆನೂ ಗ್ರೋತ್ ಕಂಡು ಬರೋಕೆ ಶುರುವಾಗಿದೆ ನಿಧಾನಕ್ಕೆ. ಇನ್ನು 2 ವೀಲರ್ ಕಂಪನಿ ಏತರ್ ಎನರ್ಜಿಯಲ್ಲಿ ಕೇಂದ್ರ ಸರ್ಕಾರ 200 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡುತ್ತಿದೆ. ಜುಲೈ 15ರ ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ ಪ್ರಕಾರ ಕಂಪನಿಯ 1200 ಕೋಟಿ ರೂಪಾಯಿ ಫಂಡ್ ರೈಸಿಂಗ್ ಪ್ಲಾನ್ನ ಭಾಗವಾಗಿ ಈ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ. ಇದನ್ನು ಇಂಡಿಯಾ ಜಪಾನ್ ಫಂಡ್ ಮೂಲಕ ಮಾಡಲಾಗ್ತಿದೆ. ಇವಿಗೆ ಪ್ರೋತ್ಸಾಹ ಕೊಡೋಕೆ ಈ ನಿರ್ಧಾರ ಮಾಡಿದೆ ಸರ್ಕಾರ. ಏನೋ ದೇಸಿ ಉತ್ಪಾದನೆ ಹೆಚ್ಚಿಸೋಕೆ ಕೇಂದ್ರ ಸರ್ಕಾರ ಬೃಹತ್ ಪ್ಲಾನ್ ರೂಪಿಸಿದೆ ಅಂತ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋ ಬರೋಬ್ಬರಿ $51 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಭಾರತದಲ್ಲಿ ತಯಾರಿಸಬೇಕು ಅಂತ. ಸದ್ಯಕ್ಕೆ ಬಟ್ಟೆ, ಸೋಲಾರ್ ಪ್ಯಾನೆಲ್, ಎಲೆಕ್ಟ್ರಿಕ್ ವಾಹನ ಸೇರಿ 100 ಪ್ರಮುಖ ವಸ್ತುಗಳನ್ನ ದೇಶದ ಒಳಗಡೆ ಉತ್ಪಾದಿಸೋಕೆ ಆಕ್ಷನ್ ಪ್ಲಾನ್ ರೆಡಿಯಾಗಿದೆ. ಭಾರತ ಪ್ರತಿ ವರ್ಷ ಚೈನಾದಿಂದಲೇ ಅತಿ ಹೆಚ್ಚು $132 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ಚೈನಾ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋದು ಮುಖ್ಯ ಉದ್ದೇಶ. ಸ್ಥಳೀಯ ಕಂಪನಿಗಳಿಗೆ ಭಾರಿ ಸಬ್ಸಿಡಿ ಕೊಡೋಕೆ ಸರ್ಕಾರ ಈಗ ಪ್ಲಾನ್ ಮಾಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 229 ರೂಪಾಯಿ ಕಮ್ಮಿಯಾಗಿ 1,41,679 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 210 ರೂಪಾಯಿ ಕಮ್ಮಿಯಾಗಿ 1,29,778 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,277 ರೂಪಾಯಿ ಕಮ್ಮಿಯಾಗಿ 2,17,434 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಮಸ್ಮಗ ಚಾನಲ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.